ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಜೈ ಬಾಲಯ್ಯ. ಕಾಶಿ ವಿಶ್ವೇಶ್ವರ ಸ್ವಾಮೀಜಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರೆಡ್ಡಿ ಸರ್ ಅವರೇ, ರಘುಪತ್ ರೆಡ್ಡಿ ಸರ್ ಅವರೇ, ಹಾಗೂ MR ಬಡ್ಡಿ ಸರ್ ಅವರೇ, NRS ಸರ್ ಅವರೇ, ಜಗದೀಶ್ ಅವರೇ, ವೆಂಕಟ ಶಶಿ ಅವರೇ, ಜಯರಾಮ್ ರೆಡ್ಡಿ ಅವರೇ, ಹಾಗೂ ನಮ್ಮ ಶಂಕರಣ್ಣವರೇ, ಲಕ್ಷ್ಮೀಪತಿ ಅವರೇ, ಸಿದ್ದು ಅವರೇ, ಎಲ್ಲ ನಮ್ಮ ನಾಯಕರೇ, ಹಾಗೂ ನಮ್ಮ ಲಕ್ಷ್ಮಣ ಅವರೇ, ಗಣಪಣ್ಣವರೇ, ಹಾಗೂ ನಮ್ಮ ರಮೇಶ್ ಅವರು, ನಮ್ಮ ಕೇಶವ್ ಅವರು, ನಮ್ಮೆಲ್ಲ ಕೌನ್ಸಿಲರ್ಸ್ ಎಲ್ಲ ಜನ ಜಾಯ್ನ್ ಆಗಿದ್ದಾರೆ. ಹಾಗೂ ಎಲ್ಲ ನನ್ನ ಯುವಕರು ಮಿತ್ರರು ತುಂಬಾ ಕಾತರದಿಂದ ಡ್ಯಾನ್ಸ್ಗೋಸ್ಕರ ಕಾಯ್ತಾ ಇದ್ದೀರಿ. ಸ್ವಾಮಿ ಯಾವ ನೀವು ಭಿಕ್ಷೆ ಕೊಟ್ಟಿದ್ದೀರಿ, ಶಾಸಕನಾಗಿ ಎಲ್ಲ ಜಾತಿಗಳನ್ನ ಎಲ್ಲ ಧರ್ಮಗಳನ್ನ ಸಮಾನವಾಗಿ ತಗೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಉಳಿದ 2 ವರ್ಷದಲ್ಲಿ ಕೂಡ ಸಮಾನವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದೇ ನಾನು ಕೇಳೋದಿಲ್ಲ, ಸಾಕಷ್ಟು ಸಮಾಜ ಸೇವಕರು ಬರ್ತಾ ಇದ್ದಾರೆ, ಬರಲಿ, ಒಳ್ಳೇದು ಮಾಡ್ಲಿ. ಆ ಕುರುಡುಮಲೆ ವಿನಾಯಕ ಆಂಧ್ರಸಮ ಅವ್ರಿಗೂ ಆಶೀರ್ವಾದ ಮಾಡ್ಲಿ. ಆದ್ರೆ ನನ್ನ ಮುಳಬಾಗಿಲು ತಾಲೂಕಿನ ಜನ ಭಿಕ್ಷುಕರಲ್ಲ, ಹೋಗ್ಬೇಡಿ. ಯಾಕಂದ್ರೆ ನಾವು ಬದುಕುವ ಶಕ್ತಿ ಇದೆ, ನಾವು ತೋರಿಸಿದ್ವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗಿಲು ಎಲ್ಲಿದೆ ಅಂತ ಇಡೀ ರಾಜ್ಯಕ್ಕೆ ನಾವು ತೋರಿಸಿದ್ವಿ. ಅಂತ ಜನರನ್ನ ಇವರನ್ನ ಕೈಯೊಡ್ಡ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಮುಳಬಾಗಿಲು ತಾಲೂಕಿನ ಜನ ಇವತ್ತು ಕೈ ಹಿಂಗಿರೋರಲ್ಲ. ಯಾವತ್ತು ಮುಳಬಾಗಿಲು ಜನ ಇವತ್ತು ಇನ್ನೊಬ್ಬರಿಗೆ ಹಿಂಗನ್ನೋರಲ್ಲ. ಇನ್ನೊಬ್ಬರಿಗೆ ಅನ್ನ ಹಾಕೋರು ನಾವು ಅನ್ನ ಕೇಳೋರಲ್ಲ. ನಮಗೆ ಬದುಕುವ ಶಕ್ತಿ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೂಪಟದಲ್ಲಿ ಕದಂಬರು, ಇಟ್ಟಪ್ಪ ನಾಯಕರು ಆಡಿರ್ತಕ್ಕಂಥ ನಾಡು ನಮ್ದು. ಇಡೀ ಮುಳಬಾಗಿಲು ತಾಲೂಕಿನ 9 ದೇವರಿರ್ತಕ್ಕಂಥ ನಾಡು ನಮ್ದು. ಇದನ್ನ ಇಡೀ ದೇಶಕ್ಕೆ ತೋರ್ಸೋಣ, ಇಡೀ ರಾಜ್ಯಕ್ಕೆ ತೋರ್ಸೋಣ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಕೈಯೊಡ್ಡುವಂತ ಕೆಲಸವನ್ನ ಮಾಡೋದು ಬೇಡ. ಯಾಕಂದ್ರೆ ನಾನು ರಾಜಕಾರಣಕ್ಕೆ ಬಂದು ಒಂದು ಕಥೆ ಹೇಳ್ಬೇಕು. ಯಾಕಂದ್ರೆ ನಾನೊಬ್ಬ ಉದ್ಯಮಿ. ರಾಜಕಾರಣಕ್ಕೆ ಬಂದ ಉದ್ದೇಶ ಅಂದ್ರೆ ಒಬ್ಬ ವ್ಯಕ್ತಿಗೋಸ್ಕರ, ಒಂದು ಶಕ್ತಿಗೋಸ್ಕರ, ಆ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದ ಹೊರತು ನಾನೇನೋ ಇಲ್ಲಿ ದುಡ್ಡು ಮಾಡಬೇಕು, ದುಡ್ಡು ಎತ್ಕೊಂಡು ಹೋಗ್ಬೇಕು ಅಂತ ಬಿಡುವಾಗ ನಾನು ಬಂದಿಲ್ಲ, ಬರುವುದಿಲ್ಲ. ಅಂತ ಪರಿಸ್ಥಿತಿ ಕಾಶಿ ವಿಶ್ವೇಶ್ವರ ನನಗೆ ಕೊಟ್ಟಿಲ್ಲ. ನನ್ನ ಬದುಕಿರೋ ತನಕ, ನನ್ನ ಉಸಿರೋ ತನಕ, ಕುಮಾರಣ್ಣ ಇರೋ ತನಕ, ಈ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ನೋಡೋ ತನಕ ಈ ಸಂಬಂಧ ಹೋರಾಟ ಸದಾ ಸಿದ್ಧವಾಗಿರ್ತದೆ. ಯಾಕಂದ್ರೆ ನನ್ನ ರಾಜಕೀಯ ಬದುಕು, ನನ್ನ ರಾಜಕೀಯ ಗುರುಗಳು ಮತ್ತೊಮ್ಮೆ 28ಕ್ಕೆ PM ಆಗೋ ತನಕ ನನ್ನ ಹೋರಾಟ ಮುಂದೆ ಇರ್ತದೆ. ಎಲ್ಲ ಸರ್ವ ಧರ್ಮಗಳನ್ನ ಎತ್ಕೊಂಡೋಗಿ ಇಡೀ ಮುಳಬಾಗಿಲು ಯುವಕರನ್ನ ಒಂದು ಕೆಲಸಗಾರರನ್ನ ಮಾಡಿ, ಒಂದು ಕೈಗಾರಿಕಾ ಪ್ರದೇಶ ಉತ್ಪತ್ತಿ ಮಾಡಿ ಇಡೀ ಮುಳಬಾಗಿಲಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದೀನಿ ಹೊರತು ಬೇರೆ ಏನು ಕೆಲಸ ಮಾಡಕ್ ನಾನು ಬಂದಿಲ್ಲ. ಯಾಕಂದ್ರೆ ಭಗವಂತ ನನಗೆ ಇರತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ. ದಯವಿಟ್ಟು ಇಡೀ ಎಲ್ಲ ಸಮಾಜ ಸೇವಕರು ಸೇರಿ ಮುಳಬಾಗಿಲ ಅಭಿವೃದ್ಧಿಗೆ ನಾವು ಒತ್ತು ಕೊಡೋ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಂತ ಹೇಳ್ತಾ, ಇವತ್ತು ಸುಮಾರು ಜನ ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನನಗೆ ಕರೆದು ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ವಿಶೇಷವಾಗಿ ನನ್ನ ಗುರುಕುಲಿ ಎಲ್ಲ ನನ್ನ ಯುವಕ ಮಿತ್ರರು ಹಾಗೂ ಲೀಡರ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ನಾನು ಏನು ಮಾಡಿದ್ರೆ ಕೂಡ ನೀವು ಬನ್ನಿ ಕರೆದು ಗೊತ್ತಾಯ್ತು. ನಿಮ್ಮ ಪ್ರೀತಿ ವಾತ್ಸಲ್ಯ ಹೇಗಿದೆ ಅಂತ ಎಲ್ಲರೂ ಹೆಸರು ಹೇಳ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದ ಹೇಳ್ತಾ, ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತಾ, ಈಗ ನಮ್ಮ ಲಕ್ಷ್ಮಣ ಮಾತಾಡಿದ್ರು.
ವಾಲಿಬಾಲ್ ನಡೆಸಬೇಕು ಅಂತ ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ನಾನು ವಹಿಸ್ಕೊಳ್ತೀನಿ. ಸಂಪೂರ್ಣವಾಗಿರ್ತಕ್ಕಂಥ ನೀವು ಯಾವಾಗ ಮಾಡ್ತೀರ ಅಂತ ಹೇಳಿ ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಈ ಶಾಸಕರ ಕಡೆಯಿಂದ ನಾನು ಕೊಡ್ತೀನಿ. ಇಡೀ ಗುರುಪಲ್ಲೆಯನ್ನ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೋರಿಸತಕ್ಕಂಥ ಜವಾಬ್ದಾರಿ ನಿಮ್ದು. ಪುಣ್ಯಾತ್ಮ ರಾಷ್ಟ್ರಕ್ಕೆ ತೋರಿಸತಕ್ಕಂಥ ಜವಾಬ್ದಾರಿ ನಿಮ್ದು. ಎಲ್ಲಾ ಖರ್ಚು ವೆಚ್ಚಗಳನ್ನ ನಾನೇ ಭರಿಸ್ತೀನಿ. ಇದೇ ಗುರುಪಲ್ಲ ಟೂರ್ನಮೆಂಟ್ ಆಗಬೇಕು, ಬೇರೆಲ್ಲ ಅಲ್ಲ. ಓಕೆ, ಇದೇ ಗುರುಪಲ್ಲಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಸ್ವಾಮಿ ಒಳ್ಳೇದು ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಹೆಸರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸಿದ್ರೆ ಧನ್ಯವಾದಗಳು.